ಸರ್ ಈಗ RSS ಡಿ ಆಡಿಟ್ ಆಗಬೇಕಂತ ಇದನ್ನೇ ಬೈರೇಗೌಡರು ಹೇಳಿದ್ದಾರೆ. ಡಿ ಆಡಿಟ್ ಆಗುತ್ತೆ ಸರ್ RSS ಕೊಟ್ಟು ಲ್ಯಾಂಡ್ಗಳು ಬಿಲ್ಡಿಂಗ್ಗಳು ಸರ್ ಈಗ SIT ತನಿಖೆ ಈ ತಿಂಗಳ ಅಂತ್ಯಕ್ಕೆ ವರದಿ ಕೊಡ್ತಾ ನಾವು ಇಂಟರ್ಫಿಯರ್ ಆಗಲ್ಲ ಸರ್. ಮತ್ತೆ ಅವರಿಗೆ SIT ಅವರು ಈಗ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಕೊಡ್ಬೋದು ಅಂತ, ಕೊಡ್ಬೋದು ಕೊಡದೇ ಇರ್ಬೋದು. ಸರ್ ಅವರಿಗೆ ಈ ತಿಂಗಳು ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿ ಜೊತೆ ಹೇಳಿದ್ರು, ನನ್ನ ಜೊತೆ ಹೇಳಿದ್ದಾರೆ. ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ. ವೆಹಿಕಲ್ ಸಮಸ್ಯೆ ಇದೆ. ಇಲ್ಲಿ ಇವತ್ತು ಉಡುಪಿಯ ವೆಹಿಕಲ್ ವಾರ್ತಾ ಇಲಾಖೆಯಲ್ಲಿ ವೆಹಿಕಲ್ ಸಮಸ್ಯೆ ಸ್ಟಾಪ್ ಕೊಡ್ತಾ ಇದೆ. ಇವತ್ತು ಉಡುಪಿಯಿಂದ ಬಂದದ್ದು ವೆಹಿಕಲ್ ಮಾಡ್ಕೋಣ, ಇಲ್ಲಿಗೂ ಮಾಡ್ಕೋಣ ಹೇಳಿದೆ ಪ್ರಭಾಕರ್. ನೀವು ಹೇಳ್ತೀರಿ ಹೈಕಮಾಂಡ್ ಅಂತ, ಬಟ್ ನಿಮ್ಮ ಕ್ಯಾಬಿನೆಟ್ ಇರುವವರು ಪರಮೇಶ್ವರ್ ಆಗ್ಬೋದು, ಮುನಿಯಪ್ಪ ಆಗ್ಬೋದು, DKಶಿ ಆಗ್ಬೋದು, ಈ ಥರದ ಟಾಪ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ DKಶಿ ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಮುಗಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವರು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ, ಈಗ ಪದೇ ಪದೇ ಬರ್ತದೆ, ನಿಮ್ಮ ಭಾಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ